ಬುಲೆಟಿನ್ಗೆ ಸ್ವಾಗತ. ನಾನು ಪವಿತ್ರ ಗೌಡ. ಇವತ್ತಿನ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದರಲ್ಲಿ ಸುದ್ದಿಗಳ ಹೈಲೈಟ್ಸ್ ಅನ್ನ ನೋಡೋದಾದ್ರೆ, ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ, ಆಡಳಿತ ಮತ್ತು ವಿಪಕ್ಷ ನಾಯಕರ ಮಧ್ಯೆ ವಾಗ್ಯುದ್ಧ. ಉತ್ತರ ಪ್ರದೇಶ ಸಿಎಂ ನಿವಾಸದಡಿಯಲ್ಲಿ ಶಿವಲಿಂಗವಿದೆ, ಅಖಿಲೇಶ್ ಯಾದವ್ ಸ್ಫೋಟಕ ಹೇಳಿಕೆ. ವಿಐಪಿ ಗ್ಯಾಲರಿಯಿಂದ 20 ಅಡಿ ಕೆಳಗೆ ಬಿದ್ದ ಶಾಸಕಿ ಉಮಾ ಥಾಮಸ್, ಸ್ಥಿತಿ ಗಂಭೀರ. ಈ ವರ್ಷ 75 ಭಯೋತ್ಪಾದಕರ ಹತ್ಯೆ ಮಾಹಿತಿ ಬಿಡುಗಡೆಗೊಳಿಸಿದ ಭಾರತೀಯ ಸೇನೆ. 21ರೊಳಗೆ ಮದುವೆಯಾಗಿ 3ಕ್ಕೂ ಹೆಚ್ಚು ಮಕ್ಕಳನ್ನ ಹೊಂದಿ ಗಂಗಾಧರೇಂದ್ರ ಸ್ವಾಮೀಜಿ ಕರೆ. ಇವೆಷ್ಟು ಸುದ್ದಿಗಳು ಇವತ್ತಿನ ನಮ್ಮ ಆಯ್ಕೆಗಳು. ಇದರಲ್ಲಿ ಮೊದಲನೇ ಸುದ್ದಿಯನ್ನ ನೋಡೋದಾದ್ರೆ, ಬೀದರ್ನ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ಮಧ್ಯೆ ತೀವ್ರ ವಾಗ್ಯುದ್ಧಕ್ಕೆ ಕಾರಣವಾಗಿದೆ. ಪ್ರಕರಣವನ್ನ ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಒತ್ತಾಯಿಸಿದ್ದಾರೆ. ಆದರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಹಿತ ಕಾಂಗ್ರೆಸ್ ನಾಯಕರು ಈ ಒತ್ತಾಯವನ್ನ ತಿರಸ್ಕರಿಸಿದ್ದಾರೆ. ಯಾವ ಸಿಬಿಐ ತನಿಖೆಯಿಂದಲೂ ಏನೂ ಆಗೋದಿಲ್ಲ, ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕಾದ ಅಗತ್ಯವೂ ಇಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಮಧ್ಯೆ ಪ್ರಕರಣವನ್ನ ಸಿಐಡಿ ತನಿಖೆಗೆ ಒಪ್ಪಿಸುವುದಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಕಟಿಸಿದ್ದಾರೆ. ಈ ಸಂಬಂಧ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ಪ್ರತಿಪಕ್ಷದವರು ಎಷ್ಟೇ ಚೀರಾಟ ಹಾರಾಟ ಮಾಡಿದ್ರು ಬಟ್ಟೆ ಹರಿದುಕೊಂಡು ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ತಿಳಿಸಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ತ್ರಿವರ್ಣ ನ್ಯೂಸ್ ಸಂಪಾದಕರಾದಂತ ಬಿಎಂ ಹನೀಫ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ಏನಿದು ತಿಕ್ಕಾಟ? ಅಂದ್ರೆ ಬಿಜೆಪಿ ಕಾಂಗ್ರೆಸ್ನವರು ಅಂದ್ರೆ ವಾಗ್ಯುದ್ಧಕ್ಕೆ ನಿಂತಿದ್ದಾರೆ. ಜೊತೆಲಿ ಒಂದು ಗುತ್ತಿಗೆದಾರರ ಆತ್ಮಹತ್ಯೆ ಪ್ರಕರಣ ಹಿಂದೇನೋ ಒಂದು ಹೀಗೆ ನಡೆದಿತ್ತು, ಬಹಳ ದೊಡ್ಡ ಕಾಂಟ್ರವರ್ಸಿ ಎಲ್ಲ ಕ್ರಿಯೇಟ್ ಆಗಿತ್ತು. ಈಗ ಮತ್ತೊಬ್ಬ ಗುತ್ತಿಗೆದಾರರ ವಿವಾದ, ಒಂದು ಆತ್ಮಹತ್ಯೆ ಈಗ ವಿವಾದಕ್ಕೆ ಕಾರಣವಾಗಿದೆ. ಒಂದೇನು ಅಂತ ಹೇಳಿದ್ರೆ, ಈ ಪ್ರತಿಯೊಂದನ್ನು CBIಗೆ ಒಪ್ಪಿಸಿ ಅಂತ ಹೇಳೋದಿದೆಯಲ್ಲ, ಅದೊಂದು ಫ್ಯಾಷನ್ ಆಗಿಬಿಟ್ಟಿದೆ ಈಗ ಬಿಜೆಪಿ ನಾಯಕರಿಗೆ. ಹಿಂದೆ CBIಗೆ ಒಪ್ಪಿಸೋದಕ್ಕೆ ವಿರೋಧ ಮಾಡ್ತಾ ಇದ್ದಂತಹ ಬಿಜೆಪಿಯವರು ಈಗ CBIಗೆ ಒಪ್ಪಿಸಿ ಅಂತೇಳಿ ಹೇಳ್ತಾ ಇದ್ದಾರೆ. CBI ಮತ್ತು ED ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇರ್ಬೋದು, ಅಥವಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಕೇಂದ್ರ ಸರ್ಕಾರ ಅದರ ದುರ್ಬಳಕೆ ಮಾಡಿಕೊಳ್ತಾ ಇದೆ ಅಂತ ಬಹಳ ವರ್ಷಗಳಿಂದ ಬೇರೆ ಬೇರೆ ಥರದಲ್ಲಿ ಆರೋಪಗಳು ಬರ್ತಾ ಇದೆ. ಬೇರೆ ಬೇರೆ ಪ್ರಕರಣಗಳಲ್ಲೂ ಕೂಡ ಅದು ಆರೋಪಗಳು ಒಂಥರ ಸತ್ಯ ಅಂತ ಅನಿಸ್ಕೊಳ್ಳುವಂಥ ರೀತಿಯ ಘಟನೆಗಳು ನಡೆದದ್ದು ನಾವು ನೋಡಿದ್ದೇವೆ. ಹಾಗಂತ ಹೇಳಿಬಿಟ್ಟು ಇವರು ಏನು ಇಲ್ಲಿ ಈ ಪ್ರಕರಣದಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಏನು ಕ್ಲೀನ್ ಚಿಟ್ ಅಲ್ಲ ಅದು. CID ತನಿಖೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈಗಾಗಲೇ ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿದ್ದಾರೆ. ಸೊ ನೋಡೋಣ, CID ತನಿಖೆ ನಡೀಲಿ. ಅದು ಈಗ ವಾಗ್ಯುದ್ಧ ನಡೀತಾ ರಾಜಕೀಯ ವಾಗ್ಯುದ್ಧ ಏನು ಅಂತ ಹೇಳಿದ್ರೆ ನಾವು ಸರಿ ಅಂತ ಹೇಳೋದು. ಯಾವಾಗಲೂ ಪ್ರತಿ ಸಲನೂ ಏನಾಗ್ತದೆ ಅಂತ ಹೇಳಿದ್ರೆ, ಬಿಜೆಪಿ ನಾಯಕರು ಏನಾದರೂ ಒಂದು ಒತ್ತಾಯ ಮಾಡಿದ್ರೆ ಕಾಂಗ್ರೆಸ್ನವ್ರು ನೀವು ಮಾಡಿಲ್ವಾ, ನಿಮ್ಮವರು ತಿಂದಿಲ್ವಾ ಅನ್ನುವಂಥ ಪ್ರಶ್ನೆ ಕೇಳ್ತಾರೆ. ಈಗ ಇವತ್ತು ಕೂಡ ಮಾತಾಡುವಾಗ ಪ್ರಿಯಾಂಕ್ ಖರ್ಗೆ ಅವರ ಪತ್ರಿಕಾಗೋಷ್ಠಿನಲ್ಲೂ ಅದೇ ಬಂದಿದೆ. ಮುನಿರತ್ನ ಅವ್ರ ಬಗ್ಗೆ ಏನು ಹೇಳ್ತೀರಿ, ಅದನ್ನು ತನಿಖೆ ಮಾಡಿದ್ದೀರಾ? ಆಮೇಲೆ ಯತ್ನಾಳ್ ಅವ್ರದ್ದು, ರೇಣುಕಾಚಾರ್ಯ ಅವರ ಹೇಳಿಕೆಗಳು, ಅದರದ್ದೆಲ್ಲ ತನಿಖೆ ಮಾಡಿದ್ದೀರಾ ಅನ್ನುವಂಥ ಮಾತು ಬರ್ತಾ ಇದೆ. ಒಂದು ರಾಜಕೀಕರಣ ಮಾಡೋದು ಪ್ರತಿಯೊಂದು ವಿಷಯವನ್ನು ಸರಿಯಲ್ಲ, ಅದು ಯಾವುದೇ ಪಕ್ಷ ಆಗಲಿ. ಅದು ಈಗ ಪ್ರಿಯಾಂಕ್ ಖರ್ಗೆ ಅವರಿಗೆ ಅವರು ನಿಕಟವರ್ತಿಯಾಗಿದ್ದರು ಆರೋಪಿ ಅನ್ನೋದು, ಒಬ್ಬ ಆರೋಪಿ ರಾಜೀವ್ ಕಪನೂರು ಅವರು ನಿಕಟವರ್ತಿಯಾಗಿದ್ರು ಅನ್ನೋದು ನಿಜ. ಅದನ್ನು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಒಪ್ಕೊಂಡಿದ್ದಾರೆ. ಅವ್ರ ಜೊತೆಗೆ ಇನ್ನೂ ಒಂದು 5 ಮಂದಿ ಆರೋಪಿಗಳಿದ್ದಾರೆ ಅವ್ರ ಜೊತೆಗೆ. ಆಮೇಲೆ ರಾಜು ಕಪನೂರ್ ಅವರು ಬಿಜೆಪಿ ನಾಯಕರ ಜೊತೆಗೆ ಇದ್ದಂಥ ಫೋಟೋಗಳನ್ನು ಕೂಡ ಖರ್ಗೆ ಅವರು ಬಿಡುಗಡೆ ಮಾಡಿದ್ದಾರೆ. ಇವರು ಕಾಂಗ್ರೆಸ್ ನಾಯಕರ ಜೊತೆ ಇದ್ದಂಥ ಫೋಟೋಗಳನ್ನು ಬಿಜೆಪಿ ಅವರು ಬಿಡುಗಡೆ ಮಾಡಿದರೆ, ಬಿಜೆಪಿ ನಾಯಕರ ಜೊತೆ ಇದ್ದಂತಹದ್ದು ಚಂದು ಪಾಟೀಲ್ ಅಂತ ಅಲ್ಲಿ ಸ್ಥಳೀಯ ನಾಯಕರು, ಅವ್ರ ಜೊತೆ ಇದ್ದಂಥ ಫೋಟೋವನ್ನು ಇವರು ತೋರಿಸಿದ್ದಾರೆ. ಅದೇ ರೀತಿ DK ಶಿವಕುಮಾರ್ ಅವರು ಪತ್ರಿಕಾಗೋಷ್ಠಿನಲ್ಲಿ ಮಾತಾಡುವಾಗ ಹೇಳಿದ್ದಾರೆ, ಎಲ್ಲ ಪಕ್ಷದವ್ರ ಜೊತೆಗೆ ಎಲ್ಲರೂ ಈಗ ಫೋಟೋ ತೆಗೆಸ್ಕೊಳ್ತಾರೆ, ಹಾಗಾಗಿ ಆ ಫೋಟೋ ಇಟ್ಕೊಂಡು ಏನು ಹೇಳಲಿಕ್ಕಾಗಲ್ಲ, ಸಾಕ್ಷಿ ಬೇಕು, ಸರಿಯಾದ ಸಾಕ್ಷಿ ಬೇಕು ಅಂತ ಹೇಳ್ಬಿಟ್ಟು. ಈಗ ಡೆತ್ ನೋಟ್ ಇದೆ ಅಲ್ಲಿ, ಪೊಲೀಸರ ಪ್ರಕಾರ ಡೆತ್ ನೋಟ್ನಲ್ಲಿ ಇವ್ರದ್ದು ಪ್ರಿಯಾಂಕ್ ಖರ್ಗೆ ಅವ್ರದ್ದು ಯಾವುದೇ ಹೆಸರು ಮೆನ್ಷನ್ ಆಗಿಲ್ಲ. ಹಾಗೇನಾದರೂ ಇದ್ದಿದ್ರೆ ಬಹುಶಃ ಇದು ಈ ತಕ್ಷಣ ಅವರನ್ನು ಬಂಧಿಸಿ ಅನ್ನೋದಾಗಲಿ, ಅಥವಾ ಇದನ್ನು ರಾಜ್ಯ ಸರ್ಕಾರದಿಂದ ಸರಿಯಾದ ತನಿಖೆ ನಡೆಯಲ್ಲ ಅಂತ ಹೇಳೋದಾಗಲಿ ಸ್ವಲ್ಪ ಅರ್ಥ ಇರ್ತಾ ಇತ್ತು. ಸರ್, ಜೊತೆಲಿ ಯಾವುದೇ ಪಕ್ಷದವರೇ ಆಗ್ಲಿ, ಏನೇ ಒಂದು ಈ ತರದೊಂದು ಪ್ರಕರಣ ಆದ ತಕ್ಷಣ ರಾಜೀನಾಮೆ ಅಂತ ಹೇಳ್ತಿರಲ್ಲ, ರಾಜೀನಾಮೆ ಕೊಟ್ಟಾದ್ಮೇಲೆ ಎಲ್ಲ ಸರಿ ಹೋಗುತ್ತಾ ಅಂತ? ಸಾಕ್ಷಿ, ಬಲವಾದ ಸಾಕ್ಷಿ ಇದ್ರೆ, ಈಗ ಯಾವುದೋ ಒಂದು ಡೆತ್ ನೋಟ್ಲಿ ಒಬ್ಬ ಸಚಿವರ ಹೆಸರಿದೆ, ಶಾಸಕರ ಹೆಸರಿದ್ರೆ, ಅದು ಬಹಳ ಇಂಪಾರ್ಟೆಂಟ್, ಅದು ಬಹಳ ಗಮನಾರ್ಹವಾದಂಥ ಗಂಭೀರವಾದಂಥ ಸಂಗತಿ. ಅದು ಆ ಸಂದರ್ಭದಲ್ಲಿ ಕೊಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಯಾಕಂದರೆ ಪವರ್ನಲ್ಲಿರುವಂಥವರು ಅವರು ಇದ್ದಾಗಲೇ ಆ ತನಿಖೆ ಎಷ್ಟು ಇದು ನಿಷ್ಪಕ್ಷಪಾತವಾಗಿ ನಡೀತದೆ ಅನ್ನುವಂಥ ಒಂದು ಅನುಮಾನ ಬರುತ್ತಲ್ಲ. ಅದರಲ್ಲಿ ಕುಟುಂಬದ ಸದಸ್ಯರು ಪೊಲೀಸರ ನಿರ್ಲಕ್ಷ್ಯದ ವಿರುದ್ಧ ಎಲ್ಲ ಸ್ವಲ್ಪ ದೂರು ಕೊಟ್ಟಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವರನ್ನು ಮನೆಗೆ ಸಮಾಧಾನ ಮಾಡೋದಕ್ಕೆ ಕಾಂಗ್ರೆಸ್ನ ನಾಯಕರು ಹೋದಾಗಲೂ ಕೂಡ ಅಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಪೊಲೀಸರ ದುರ್ಬಳಕೆ ಆಗದಿದ್ದ ಹಾಗೆ ಆಳುವ ಪಕ್ಷ ನೋಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಇದೆ. ಇದು ಸಿ ಟಿ ರವಿ ಕೇಸಲ್ಲೂ ಕೂಡ ಈ ಪ್ರಶ್ನೆ ಬಂತು. ಸಿ ಟಿ ರವಿ ಅವರನ್ನ ಬಂಧಿಸಿದ್ದು, ರಾತ್ರಿ ಹೊತ್ತು ಅವರನ್ನೆಲ್ಲೆಲ್ಲೋ ಕರ್ಕೊಂಡೋಗಿದ್ದು, ಈ ಥರದ್ದೆಲ್ಲ ಬಂತಲ್ವ, ಪೊಲೀಸ್ ಅಧಿಕಾರಿಗಳು ದುರ್ಬಳಕೆ ಮಾಡ್ತಾರೆ ಅಂತ. ಕಾಂಗ್ರೆಸ್ ಅಂತಲ್ಲ, ಹಿಂದೆ BJP ಸರ್ಕಾರ ಇದ್ದಾಗಲೂ ಈ ಥರದ ಪ್ರಕರಣಗಳು ನಡೆದಿದೆ. ಆದರೆ ಒಂದು ಜನಸಾಮಾನ್ಯರ ದೃಷ್ಟಿನಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ ಇರಬೇಕು ಅಂತ ಹೇಳಿ, ಆದರೆ ಇದ್ರ ಬಗ್ಗೆ ಎಲ್ಲ ಬಹಳ ಗಮನ ಹರಿಸಬೇಕಾಗುತ್ತೆ ಸರ್ಕಾರ. ಈಗ ನೋಡೋಣ, CID ತನಿಖೆ ಒಪ್ಪಿಸಿರೋದ್ರಿಂದ ಏನಾಗುತ್ತೆ ಅಂತ ಹೇಳಿ ನೋಡ್ಬೋದು. ಈಗ ಇನ್ನು ಎರಡನೇ ಸುದ್ದಿಯನ್ನ ನೋಡೋದಾದ್ರೆ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಲಕ್ನೋದ ಅಧಿಕೃತ ನಿವಾಸದ ಅಡಿಯಲ್ಲಿ ಶಿವಲಿಂಗವದ್ದು ಅಲ್ಲಿ ಉತ್ಖನನ ನಡೆಯಬೇಕು ಅಂತ ಹೇಳಿ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಆಗ್ರಹಿಸಿದ್ದಾರೆ. ಬಿಜೆಪಿ ನಿರುದ್ಯೋಗ, ಕೃಷಿ ಬಿಕ್ಕಟ್ಟು ಸೇರಿದಂತೆ ಪ್ರಮುಖ ಸಮಸ್ಯೆಗಳಿಂದ ಜನಸಾಮಾನ್ಯರನ್ನ ದಿಕ್ಕು ತಪ್ಪಿಸಲು ರಾಜಕೀಯ ಲಾಭಕ್ಕಾಗಿ ಸಮಾಜದಲ್ಲಿ ವಿಭಜನೆಯನ್ನ ಸೃಷ್ಟಿಸುವ ಗುರಿಯನ್ನ ಹೊಂದಿರುವ ಇಂತಹ ಸಮೀಕ್ಷೆಗಳನ್ನ ಮಾಡ್ತಾ ಇದೆ. ಉತ್ತರ ಪ್ರದೇಶದ ಜನರು ಬಿಜೆಪಿ ಸರ್ಕಾರವನ್ನ ಉರುಳಿಸಲು ಬಯಸಿದ್ದಾರೆ ಮತ್ತು ಚುನಾವಣೆಗಾಗಿ ಕಾಯ್ತಿದ್ದಾರೆ. ಕಾನೂನು ಮತ್ತು ಸುವ್ಯವಸ್ಥೆ, ಶಿಕ್ಷಣ, ರೈತರ ಸಮಸ್ಯೆ ಮತ್ತು ಮಹಿಳಾ ಸುರಕ್ಷತೆ ಸೇರಿ ಎಲ್ಲಾ ವಿಷಯಗಳಲ್ಲಿ ಸರ್ಕಾರದ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ. ಯುಪಿಯಲ್ಲಿ ಮುಂಬರುವ ಸಮಯ ಬದಲಾವಣೆಯ ಸಮಯವಾಗಿದೆ ಅಂತ ಹೇಳಿ ಅಖಿಲೇಶ್ ಯಾದವ್ ತಿಳಿಸಿದ್ದಾರೆ. ಭಾನುವಾರ ಸಂಜೆ ಜವಾಹರಲಾಲ್ ನೆಹರು ಅಂತಾರಾಷ್ಟ್ರೀಯ ಕ್ರೀಡಾಂಗಣದ VIP ಗ್ಯಾಲರಿಯಿಂದ 20 ಅಡಿ ಕೆಳಗೆ ಬಿದ್ದು ಕೇರಳದ ಕಾಂಗ್ರೆಸ್ ಶಾಸಕಿ ಉಮಾ ಥಾಮಸ್ ಅವರು ಗಂಭೀರವಾಗಿ ಗಾಯಗೊಂಡಿದ್ದು, ಅವರಿಗೆ ವೆಂಟಿಲೇಟರ್ನಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಆಸ್ಪತ್ರೆಯ ಅಧಿಕಾರಿಗಳ ಪ್ರಕಾರ ಘಟನೆಯಲ್ಲಿ ಉಮಾ ಥಾಮಸ್ ಅವರ ಮೆದುಳು, ಶ್ವಾಸಕೋಶಗಳು ಮತ್ತು ಬೆನ್ನು ಮೂಳೆಗೆ ತೀವ್ರವಾದ ಗಾಯಗಳಾಗಿದೆ. ಕೊಚ್ಚಿಯ ರೆನೈ ಮೆಡಿಸಿಟಿಯ ಡಾಕ್ಟರ್ ಕೃಷ್ಣನ್ ಉನ್ನಿ ಪೊಲಾಕುಳತ್ ಅವರು ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದು, ಉಮಾ ಥಾಮಸ್ ಅವರನ್ನ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ಅವರ ಪಕ್ಕೆಲುಬುಗಳು ಮುರಿದು ಹೋದ ಕಾರಣ ಶ್ವಾಸಕೋಶದಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ಕಂಡು ಬಂದಿದೆ. ಅವರ ಮೆದುಳು ಮತ್ತು ಶ್ವಾಸಕೋಶಕ್ಕೆ ಗಾಯಗಳಾದ ಕಾರಣ ಮುಂದಿನ 24 ಗಂಟೆಗಳು ನಿರ್ಣಾಯಕವಾಗಿವೆ ಅಂತ ಹೇಳಿ ತಿಳಿಸಿದ್ದಾರೆ. ಭದ್ರತಾ ಪಡೆ ಜಮ್ಮು ಹಾಗೂ ಕಾಶ್ಮೀರದಲ್ಲಿ ಈ ವರ್ಷ ಇದುವರೆಗೂ ಒಟ್ಟು 75 ಮಂದಿ ಭಯೋತ್ಪಾದಕರನ್ನ ಹತ್ಯೆಗೈದಿದೆ. ಅದರಲ್ಲಿ 60% ಪಾಕಿಸ್ತಾನದ ಭಯೋತ್ಪಾದಕರು ಅಂತ ಹೇಳಿ ಸೇನೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಪ್ರದೇಶದಲ್ಲಿ ಭಯೋತ್ಪಾದಕ ಸಂಘಟನೆಗಳು 4 ಸ್ಥಳೀಯ ಯುವಕರನ್ನ ಮಾತ್ರ ನೇಮಿಸಲು ಸಫಲವಾಗಿರುವುದು ಪಾಕಿಸ್ತಾನ ಭಯೋತ್ಪಾದನೆಗೆ ಬೆಂಬಲ ನೀಡುತ್ತಿರುವುದಕ್ಕೆ ಸ್ಪಷ್ಟ ನಿದರ್ಶನವಾಗಿದೆ. ಅಂದ್ರೆ ಭದ್ರತಾ ಪಡೆ ಪ್ರತಿ 5 ದಿನಗಳಿಗೊಮ್ಮೆ ಓರ್ವ ಭಯೋತ್ಪಾದಕನನ್ನ ಹತ್ಯೆಗೈದಿದೆ. ಇದುವರೆಗೂ ಹತ್ಯೆಗೈದ 75 ಭಯೋತ್ಪಾದಕರಲ್ಲಿ ಹೆಚ್ಚಿನವರು ವಿದೇಶಿಯರು ಅಂತ ಹೇಳಿ ತಿಳಿಸಿದ್ದಾರೆ. 21 ವರ್ಷದೊಳಗೆ ಮದುವೆಯಾಗಿ 3ಕ್ಕೂ ಹೆಚ್ಚು ಮಕ್ಕಳನ್ನ ಹೊಂದಿರಿ ಎಂದು ಬೆಂಗಳೂರಿನಲ್ಲಿ ನಡೆದ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಸ್ವರ್ಣವಲ್ಲಿ ಮಠದ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ನೀಡಿರುವ ಹೇಳಿಕೆಗೆ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಟೀಕೆ ಮತ್ತು ವ್ಯಂಗ್ಯ ವ್ಯಕ್ತವಾಗ್ತಿದೆ. ನಿನ್ನೆ ಅರಮನೆ ಮೈದಾನದಲ್ಲಿ ಮುಕ್ತಾಯವಾದ 3 ದಿನಗಳ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಮಾತನಾಡಿದ ಗಂಗಾಧರೇಂದ್ರ ಸ್ವಾಮೀಜಿ, ಹವ್ಯಕರ ಸಂತತಿ ವೃದ್ಧಿಗೆ ಹೆಚ್ಚು ಮಕ್ಕಳು ಅವಶ್ಯಕ. ಹೆಣ್ಮಕ್ಳಿಗೆ 18 ವಯಸ್ಸಿನಲ್ಲಿ ಮತ್ತು ಗಂಡು ಮಕ್ಕಳಿಗೆ 21 ವಯಸ್ಸಿನಲ್ಲೇ ಮದುವೆ ಮಾಡಿ ಅಂತ ಹೇಳಿ ಕರೆಯನ್ನ ನೀಡಿದ್ದಾರೆ. 3ಕ್ಕಿಂತ ಹೆಚ್ಚು ಮಕ್ಕಳನ್ನ ಪಡೆದ ಹವ್ಯಕರಿಗೆ ಮಕ್ಕಳನ್ನ ಸಾಕೋದು ಕಷ್ಟವಾದ್ರೆ ಆ ಮಕ್ಕಳನ್ನ ಮಠದಲ್ಲಿ ಬಿಡಿ, ಮಠವೇ ಅವರನ್ನ ನೋಡಿಕೊಳ್ಳಲಿದೆ ಅಂತ ಹೇಳಿ ಅವರು ಹೇಳಿದ್ದಾರೆ. ಅದೇ ಸಮ್ಮೇಳನದಲ್ಲಿ ಮಾತನಾಡಿದ ಸ್ವರ್ಣವಲ್ಲಿ ಮಠದ ಕಿರಿಯ ಸ್ವಾಮೀಜಿ ಆನಂದ ಬೋಧೇಂದ್ರ ಅವರು, ಹವ್ಯಕ ಸಮುದಾಯದ ಕುಲಕಸುಬು ಕೃಷಿಯನ್ನ ಮರೆಯಬೇಡಿ, 3 ಮಕ್ಕಳನ್ನ ಹೆತ್ತು ಒಬ್ಬರನ್ನ ಕೃಷಿ ಕೆಲಸಕ್ಕೆ ಇಡಿ ಅಂತ ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಕುರಿತು ಹಲವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಸಂಸಾರ ಬಂಧನದಿಂದ ದೂರವಾಗಿರುವ ಸ್ವಾಮೀಜಿಗಳು ಮಕ್ಕಳ ಸಂಖ್ಯೆ ಹೆಚ್ಚಿಸಲು ಕರೆ ನೀಡುವುದು ಹಾಸ್ಯಾಸ್ಪದ ಅಂತ ಹೇಳಿ ಕೆಲವರು ಟೀಕಿಸಿದ್ರೆ, ಹವ್ಯಕ ಗಂಡು ಮಕ್ಕಳಿಗೆ ಮದುವೆಯಾಗಲು ಸಮುದಾಯದಲ್ಲಿ ಹೆಣ್ಣು ಸಿಗ್ತಾ ಇಲ್ಲ, ಮೊದಲು ಆ ಸಮಸ್ಯೆಯನ್ನ ಪರಿಹರಿಸಿ ಅಂತ ಹೇಳಿ ಇನ್ನೂ ಕೆಲವರು ಹೇಳಿದ್ದಾರೆ. ಸಮಾವೇಶದಲ್ಲಿ ಅತ್ಯಾಚಾರದ ಆರೋಪ ಎದುರಿಸ್ತಾ ಇರುವ ರಾಮಚಂದ್ರಾಪುರ ಮಠದ ರಾಘವೇಶ್ವರ ಭಾರತಿ ಸ್ವಾಮೀಜಿ ಅವರು ಭಾಗವಹಿಸಿದ್ದನ್ನ ಹಲವರು ಟೀಕಿಸಿದ್ದಾರೆ. 2ಕ್ಕಿಂತ ಹೆಚ್ಚು ಮಕ್ಕಳಿದ್ರೆ ಅವರನ್ನ ಸಾಕುವ ಭಾರವನ್ನ ತಮ್ಮ ಮಠವು ಹೊರಲಿದೆ ಅಂತ ಹೇಳಿ ರಾಘವೇಶ್ವರ ಸ್ವಾಮೀಜಿ ಅವರು ಹೇಳಿದ್ದಾರೆ. ಸರ್, ಅಂದ್ರೆ 3 ಮಕ್ಕಳನ್ನ ಏರಿ ಅಂದ್ರೆ 18 ವರ್ಷಕ್ಕೆ ಮದುವೆ ಆಗಿ ಇಲ್ಲ, ಇದು ಸ್ವಲ್ಪ ಸರ್ಕಾರದ ಪಾಲಿಸಿಗೆ ವಿರುದ್ಧವಾಗಿದೆ. ಆದರೆ ಹವ್ಯಕ ಸಮುದಾಯದ ಸಮಸ್ಯೆಗಳು ಏನೋದ್ರ ಬಗ್ಗೆ ಅಲ್ಲಿ ಚರ್ಚೆ ನಡೆದಾಗ ಈ ವಿಚಾರಗಳೆಲ್ಲ ಬಂದಿದೆ. ಹವ್ಯಕರಲ್ಲಿ ಭಾಳ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಹಲವು ಮಂದಿ ಅಲ್ಲಿಯ ಮುಖಂಡರೆಲ್ಲ ಹೇಳಿದ್ದಾರೆ. ಒಂದೇನು ಅಂತ ಹೇಳಿದರೆ, ಈ ಜನಸಂಖ್ಯೆ ಯಾಕೆ ಕಡಿಮೆ ಆಗ್ತಾಯಿದೆ ಅನ್ನುವಂಥದ್ದು. ಸಾಮಾನ್ಯವಾಗಿ ನಾವು ಏನು TFR ಅಂತ ಹೇಳ್ತೀವಿ, ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಹೇಳ್ತೀವಲ್ಲ ನಾವು, ಫಲವತ್ತತೆಯ ದರ, ಅದು ಕಡಿಮೆ ಆದರೆ ಸಮುದಾಯಗಳಲ್ಲಿ ಜನಸಂಖ್ಯೆ ಕಡಿಮೆ ಆಗೋದಿದೆ. ಆದರೆ ಹವ್ಯಕ ಸಮುದಾಯದ ಮುಖಂಡರ ಪ್ರಕಾರ TFR ಏನು ಕಡಿಮೆ ಆಗಿಲ್ಲ ಹವ್ಯಕರಲ್ಲಿ. ಹಾಗೆ ನೋಡಿದರೆ ಕರ್ನಾಟಕದ TFR ಕಡಿಮೆ ಆಗ್ತಾ ಇದೆ. ಒಟ್ಟು ಫಲವತ್ತತೆಯ ದರ ಕರ್ನಾಟಕದಲ್ಲಿ 2005ರಲ್ಲಿ 2.2% ಇತ್ತು.
ಅಂದರೆ TFR ಅಂತ ಹೇಳಿದ್ರೆ ಎವರೇಜ್ ತಗೊಳ್ತಾರೆ. ಒಬ್ಬ ತಾಯಿಗೆ ಎಷ್ಟು ಮಕ್ಕಳು, ಸರಾಸರಿ ಎಷ್ಟು ಮಕ್ಕಳು ಅಂತ ಹೇಳಿದ್ರೆ 2005ರಲ್ಲಿ ಕರ್ನಾಟಕದಲ್ಲಿ ಅದು 2.2% ಇತ್ತು. ಈಗ 1.7% ಇದೆ. ಈಗ ಅಂದರೆ ಒಂದು 2021ರ ಲೆಕ್ಕಾಚಾರ ಇದು ಹೇಳ್ತಾ ಇರೋದು. ಅದಕ್ಕಿಂತ ಮುಂಚೆ 2020ರಲ್ಲಿ 1.6% ಇತ್ತು. ಅಂದರೆ ಕಡಿಮೆ ಆಗ್ತಾ ಇದೆ ಮಕ್ಕಳ ಸಂಖ್ಯೆ. ಎಲ್ಲ ಒಟ್ಟಾರೆ ಕರ್ನಾಟಕದ ಫಲವತ್ತತೆ ದರ ನೋಡಿದ್ರೆ ಇಡೀ ಎಲ್ಲ ಸಮುದಾಯಗಳಲ್ಲೂ ಕಡಿಮೆ ಆಗ್ತಾ ಇದೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಅಲ್ಲ, ಹಾಗೆ ಇಷ್ಟೇ ಇರಬೇಕು ಅಂತ ಹೇಳಿ ಅಲ್ಲ, ಇದು ಎಷ್ಟಿದೆ ಅನ್ನೋದನ್ನ ಇಲ್ಲ ಎಷ್ಟು ಇದೆ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಅವ್ರೀಗ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿ ನೋಡಿ ಹೇಳೋದು. ಇದು ಒಂದು ರಾಜ್ಯದಲ್ಲಿ ಒಟ್ಟು ಜನಸಂಖ್ಯೆ ಎಷ್ಟಿದೆ, ಒಟ್ಟು ಮಕ್ಕಳು ಎಷ್ಟಿದ್ದಾರೆ, ಭಾಗಿಸಿ ನೋಡಿದ್ರೆ ಗೊತ್ತಾಗುತ್ತೆ, ಫಲವತ್ತತೆ ದರ ಸಿಗುತ್ತೆ. ಅದು ಮತ್ತೇನು ಕಾರಣ ಅಂತೇಳಿ ಹೇಳಿದ್ರೆ, ಬಹಳಷ್ಟು ಹವ್ಯಕ ಸಮುದಾಯದಲ್ಲಿ ಎಜುಕೇಷನ್ ಮಟ್ಟ ಭಾಳ ಜಾಸ್ತಿ ಆಗಿದೆ. ಅದರಲ್ಲಿ ಹೆಣ್ಮಕ್ಳು ಭಾಳ ಡಬಲ್ ಗ್ರ್ಯಾಜುಯೇಟ್ ಆಗೋದು ಮತ್ತು ಉನ್ನತ ವಿದ್ಯಾಭ್ಯಾಸಗಳಿಗೆ ಹೋಗೋದೆಲ್ಲ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ನಡೀತಾ ಇದೆ ಕಳೆದ 5-10 ವರ್ಷಗಳಿಂದ. ಇದರಿಂದಾಗಿ ಅವ್ರೇನಾಗ್ತಾರೆ, ವಲಸೆ ಹೋಗೋದು ಜಾಸ್ತಿ ಆಗಿದೆ. ಒಳ್ಳೆಯ ನೌಕರಿ ಹುಡ್ಕೊಂಡ್ಬಿಟ್ಟು ವಿದೇಶಗಳಿಗೆ ಹೋಗ್ತಾರೆ, ಇನ್ನೊಂದು ಕಡೆ ಹೋಗ್ತಾರೆ. ಅಲ್ಲಿ ಅಂತರ್ಜಾತೀಯ ಮದುವೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಕೂಡ ಬೆಂಗಳೂರಿನಲ್ಲಿ ಕೂಡ ಬಹಳ ಮಂದಿ ಹವ್ಯಕ ಸಮುದಾಯದಲ್ಲಿ ಅಂತರ್ಜಾತಿ ಮದುವೆ ಆಗಿರೋದಿದೆ. ಈಗ ನೀವು ಒಂದು ಕುಟುಂಬದಲ್ಲಿ ಒಬ್ಬಳೇ ಹೆಣ್ಮಕ್ಳಿದ್ದಾರೆ ಅಂತ ಹೇಳಿ ಆದರೆ ಅವಳು ಅಂತರ್ಜಾತೀಯ ಮದುವೆ ಮಾಡ್ಕೊಂಡು ಹೋದ್ರೆ ಈ ಕಡೆ ಸಹಜವಾಗಿ ಜನಸಂಖ್ಯೆ ಕಡಿಮೆ ಆಗಿದೆ ಅಂತ ಹೇಳಿ ಹೇಳಲಿಕ್ಕೆ ಅವಕಾಶ ಇರುತ್ತೆ ಅದು. ಸೊ ಅದಕ್ಕೆ ದಾರಿ ಏನಿಲ್ಲ. ಈಗ ಇವರು ಏನು ಅದು ಹೇಳೋದು ಸರಿ, ಸಾಮಾಜಿಕ ಜಾಲತಾಣದಲ್ಲಿ ಕೆಲವರು ತಮಾಷೆ ಮಾಡಿರೋದು ಸ್ವಲ್ಪ ಸರಿ ಇದೆ. ಏನಂತ ಹೇಳಿದ್ರೆ, ನೀವು ಮದುವೆ ಆಗದಿರೋ ಸ್ವಾಮೀಜಿಗಳು ಹೆಚ್ಚು ಮಕ್ಕಳನ್ನ ಹುಟ್ಟಿಸಿ ಅಂತ ಹೇಳ್ಬಿಟ್ಟು, ಈ ಸಮುದಾಯ ಅಂತಲ್ಲ ಭಾಳ ಮಂದಿ ಹೇಳ್ತಾರೆ ಇದನ್ನ, ಹೇಳೋದು ಒಂದು ಸ್ವಲ್ಪ ಹಾಸ್ಯಾಸ್ಪದ ಅನಿಸುತ್ತೆ ಅನ್ನೋದು ಸರಿ. ಆದರೆ ಅಷ್ಟಕ್ಕೆ ನಾವು ಅದನ್ನು ಸೀಮಿತಗೊಳಿಸಬೇಕಾಗಿ ಚರ್ಚೆಯನ್ನು ಮಾಡಬೇಕಾಗಿಲ್ಲ. ಈ ಜನಸಂಖ್ಯೆಯ ವಿಷಯ ಬಂದಾಗ ನಾವು ಪ್ರತಿ ಸಲವೂ ಏನು ತಪ್ಪು ಮಾಡ್ತೀವಿ ಅಂತ ಹೇಳಿದರೆ, ಸಮುದಾಯಗಳನ್ನು ಗುರಿಯಾಗಿ ಇಟ್ಕೊಂಡು ನಾವು ಚರ್ಚೆ ಮಾಡ್ತೀವಿ. ಇಡೀ ಸಮಾಜವನ್ನು ಒಟ್ಟಾಗಿ ನೀವು ಗ್ರಹಿಸ್ಕೊಂಡು ಯಾಕೆ ಚರ್ಚೆ ಮಾಡಬಾರದು ಅನ್ನುವಂಥದ್ದು. ಈಗ ಕರ್ನಾಟಕ ಸರ್ಕಾರ 2014ರಲ್ಲಿ ಸಾಮಾಜಿಕ ಶೈಕ್ಷಣಿಕ ಗಣತಿ ಮಾಡಿದೆ. ಈಗೇನು ಜಾತಿ ಗಣತಿ ಅಂತ ನಾವೆಲ್ಲ ವಾದ ಮಾಡ್ತಾ ಇದ್ದೀವಲ್ಲ, ಅದು ಸಾಮಾಜಿಕ ಶೈಕ್ಷಣಿಕ ಗಣತಿ. ಅದರಲ್ಲಿ ಪ್ರತಿಯೊಂದು ಸಮುದಾಯದ ಶಿಕ್ಷಣದ ಮಟ್ಟ ಹೇಗಿದೆ, ಮಕ್ಕಳು ಎಷ್ಟಿದ್ದಾರೆ, ಆಮೇಲೆ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಅವರು ನಿಜವಾಗೂ ಹಿಂದುಳಿದಿದ್ದಾರಾ ಅಥವಾ ಅವರ ಸ್ಥಾನಮಾನ ಚೆನ್ನಾಗಿದೆಯಾ, ಇದು ಎಲ್ಲವೂ ಕೂಡ ಅದರಲ್ಲಿ ದಾಖಲಾಗಿದೆ. ಆ ಗಣತಿಯ ವರದಿಯನ್ನು ಬಹುಶಃ ಬಿಡುಗಡೆ ಮಾಡಿದರೆ ಸರ್ಕಾರ, ಅದು ಸರ್ಕಾರ ಕೂಡ ಅದನ್ನು ಇಟ್ಕೊಂಡು ಉಪ್ಪಿನಕಾಯಿ ಹಾಕೊಂಡು ಕೂತಿದೆ. ಅದನ್ನು ಬಹಿರಂಗಕ್ಕೆ ತರ್ತಾ ಇಲ್ಲ. ಅದನ್ನು ಬಹಿರಂಗಕ್ಕೆ ತಂದರೆ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ ಸಮಾಜದಲ್ಲಿ. ಇಂಥ ಸಣ್ಣ ಪುಟ್ಟ ಸಂಗತಿಗಳಲ್ಲ, ಬೇರೆ ಬೇರೆ ಸಮುದಾಯಗಳಲ್ಲಿ ಯಾವ ಥರದ ಸಮಸ್ಯೆಗಳಿದೆ, ಸಾಮಾಜಿಕ ಸಮಸ್ಯೆಗಳಿದೆ, ಹಿಂದುಳಿದಿರುವಿಕೆ ಯಾಕೆ ಆಗಿದೆ ಅಥವಾ ಬಡತನ ಯಾಕೆ ಜಾಸ್ತಿ ಇದೆ, ಇದೆಲ್ಲ ಗೊತ್ತಾಗುತ್ತೆ. ಅದಲ್ಲದೆ ಹವ್ಯಕ ಸಮುದಾಯದವರಿಗೆ ಹೆಣ್ಮಕ್ಳೇ ಸಿಗ್ತಿಲ್ಲ ಅಂತ ಹೇಳಿ ಪರಿಹಾರ ಅಂತ ಹೇಳಿ ಇಲ್ಲ ಅದಕ್ಕೆ ಬಹಳಷ್ಟು ಮಂದಿ ಪರಿಹಾರ ಅವರೇ ಕಂಡುಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಏನಾಗಿದೆ, ಅಲ್ಲಿ ಹವ್ಯಕರಲ್ಲಿ ಈಗ ಗಂಡು ಮಗ ಇದ್ದಾನೆ ಅಂತ ಹೇಳಿದ್ರೆ ಅವನು ತೋಟ ನೋಡ್ಕೊಳ್ಳಿರ್ಬೇಕಲ್ವಾ. ಅವ್ನು ತೋಟ ನೋಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮತ್ತು ಉತ್ಪಾದನೆ ಏನಿದೆ ಮತ್ತು ಜೀವನ ನಿರ್ವಹಣೆ ಆಗೋದು ಹೇಗೆ? ಹೆಣ್ಣು ಮಕ್ಕಳೆಲ್ಲ ನಗರಗಳಿಗೆ ವಲಸೆ ಬಂದು ಹೆಚ್ಚಿನ ವಿದ್ಯಾಭ್ಯಾಸ ಪಡೆದು ಒಳ್ಳೊಳ್ಳೆ ಕೆಲಸಗಳಿಗೆ ಸೇರಿದ ನಂತರ ಅವರು ಮತ್ತೆ ಹೋಗಿ ಅಲ್ಲಿ ದನಕರುಗಳ ಕೆಲಸ ಮಾಡಿಕೊಂಡು ತೋಟದ ಕೆಲಸ ಮಾಡ್ಕೊಂಡು ಇರ್ಲಿಕ್ಕೆ ಬಯಸೋದಿಲ್ಲ. ಇದು ಹೊಸ ಜನರೇಷನ್ ನಲ್ಲಿ ಎಲ್ಲ ಸಮುದಾಯದಲ್ಲೂ ಇದೆ. ಇದು ಬರೀ ಹವ್ಯಕರದ್ದು ಅಂತ ಹೇಳಿಲ್ಲ, ಆದ್ರೆ ಹವ್ಯಕರಲ್ಲಿ ಹೆಚ್ಚಿದೆ ಇದು. ಹಾಗಾಗಿ ಅವರಿಗೆ ಹೆಣ್ಣುಗಳು ಸಿಗ್ತಾ ಇಲ್ಲ ಅವರಿಗೆ. ಹಾಗಾಗಿ ನಾನು ಮೈಸೂರಿನಲ್ಲಿದ್ದಾಗ ಬಹಳ ಮಂದಿ ಹವ್ಯಕರು ಮೈಸೂರಿಗೆ ಬಂದ್ಬಿಟ್ಟು ಅಲ್ಲಿ ಅನಾಥಾಶ್ರಮಗಳಿಂದ ಒಳ್ಳೆ ಹುಡುಗಿಯನ್ನು ನೋಡಿ ಮದುವೆ ಮಾಡ್ಕೊಂಡು ಹೋಗಿರೋದು ಇದೆ. ಬೇಕಾದಷ್ಟು ಪ್ರಕರಣಗಳಿದೆ. ಜಾತಿ ನೋಡೇ ಇಲ್ಲ ಅವರು. ಆಮೇಲೆ ಹವ್ಯಕರಲ್ಲಿ ಬ್ರಾಹ್ಮಣರಿಗೆ ಬೇರೆ ಸಮುದಾಯದವರಿಗೆ ಹೋಲಿಸಿದ್ರೆ ಹವ್ಯಕರು ಬಹಳ ಅಡ್ವಾನ್ಸ್ಡ್ ಇದ್ದಾರೆ. ಅವರು ಬೇರೆ ಬೇರೆ ರೀತಿಯಲ್ಲಿ ಅವರ ವಿದ್ಯಾಭ್ಯಾಸದ ಮಟ್ಟ ಜಾಸ್ತಿ ಇದೆ. ಆಮೇಲೆ ಜಾತಿಯ ಮದುವೆಗಳಲ್ಲಿ ಕೂಡ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಸಿಗ್ತಾರೆ. ಇದು ಬಹಳ ಇಂಟ್ರೆಸ್ಟಿಂಗ್, ಒಂದು ಕುತೂಹಲಕರ ಸಂಗತಿ. ನಾವು ಯಾವಾಗಲೂ ಒಂದು ಜನಾಂಗೀಯ ಅಧ್ಯಯನ ಮಾಡಬೇಕು. ನಾವು ಈ ಜನಸಂಖ್ಯೆ ವಿಷಯವನ್ನು ಇಟ್ಕೊಂಡ್ಬಿಟ್ಟು ಇಂಥ ಜಾತಿಯವರು ಹಿಂಗಿದ್ದಾರೆ, ಇಂಥ ಧರ್ಮದವರು ಹಿಂಗಿದ್ದಾರೆ ಅಂತೆಲ್ಲ ಹೇಳೋದಿದೆಯಲ್ಲ, ಅದಕ್ಕೆ ಏನು ಸಾಮಾಜಿಕ ಆರ್ಥಿಕ ಕಾರಣಗಳಿದೆ ಅನ್ನೋದನ್ನು, ಅದಕ್ಕೆ ನಾನು ಹೇಳಿದೆ 2014ರ ಏನು ಗಣತಿ ಇದೆಯಲ್ಲ, ಸಾಮಾಜಿಕ ಶೈಕ್ಷಣಿಕ ಜಾತಿ ಗಣತಿ ಇದೆಯಲ್ಲ, ಅದನ್ನು ಆ ವರದಿ ಹೊರಗೆ ಬಂದರೆ ಇದಕ್ಕೆ ಸಂಬಂಧಿಸಿ ಬಹಳ ಒಳ್ಳೆಯ ರಿಸರ್ಚ್ ಕೆಲಸಗಳು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಅನ್ಸುತ್ತೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವಿಷ್ಟು ಇವತ್ತಿನ ಚರ್ಚಾ ವಿಚಾರಗಳು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ನಮಸ್ತೆ.